ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತೇನೆ. ವೆಲ್ಕಮ್ ಟು ಉಮಾವತಿ ಟೇಸ್ಟಿ ಕಿಚನ್. ಓಕೆ, ಈಗ ಬೆಳಗ್ಗೆ ಎದ್ದು ಎಲ್ಲ ಯೋಗ ಎಲ್ಲ ಮಾಡಿ ಇದು ಎಂತ ಸ್ನಾನ ಎಲ್ಲ ಮಾಡಿ ಆಯಿತು. ಇನ್ನು ಬೆಳಗ್ಗೆದು ನನ್ನ ರೂಟೀನ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತೊಂದು ರೆಸಿಪಿ ಸಹ ಸೇಮ್ ಟೈಮ್ ಫಟಾಫಟ್ ಒಂದು ಮಾಡಿಬಿಡ್ತೇನೆ. ಇವತ್ತು ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟ ಮಾಡಿರೋ ರೆಸಿಪಿ ದಾಲ್ ಮತ್ತು ಹೀರೆಕಾಯಿ. ಓಕೆ, ದಾಲ್ ಮತ್ತು ಹೀರೆಕಾಯಿ ಕಾಂಬಿನೇಷನ್ ವೆದರ್ ನೀವು ಟೇಸ್ಟ್ ಮಾಡಿದಿರಲ್ಲ ಗೊತ್ತಿಲ್ಲ, ಬಟ್ ತುಂಬ ಸಿಂಪಲ್ ರೆಸಿಪಿ ಮತ್ತು ಎಕ್ಸಲೆಂಟ್ ಟೇಸ್ಟ್. ನೀವು ಅದನ್ನು ಉಂಟಲ್ಲ ಒಂದು ಸರಿ ಅದು ನೀವು ಟ್ರೈ ಮಾಡಿ. ಓಕೆ, ಸೊ ಅದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೆಕೆಂಡ್, ನನಗೆ ಮಕ್ಕಳಿಗೆ ಟಿಫಿನ್ಗೆ ಸಹ ಕೊಡಬೇಕಲ್ಲ. ಸೊ ಹಾಗೆ ತುಂಬ ಕೆಲಸ ಉಂಟು. ಬ್ರೇಕ್ಫಾಸ್ಟ್ ಮಾಡಲಿಕ್ಕುಂಟು, ಅನ್ನ ಮಾಡಲಿಕ್ಕುಂಟು, ದಾಲ್ ಮಾಡಲಿಕ್ಕೆ, ಅದೇ ಹೀರೆಕಾಯಿ ಸಾರು ಮಾಡಲಿಕ್ಕುಂಟು, ತುಂಬ ಕೆಲಸ ಉಂಟು. ಅದಕ್ಕೆ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ತಲೇ ಈಗ ನಾನು ಅಡುಗೆ ರೂಮಿಗೆ ಹೋಗಿ ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇವತ್ತಿನ ನನ್ನ ಅಡುಗೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಈಸಿ ಅನ್ನೋ ಟೇಸ್ಟಿಯಾಗಿರುವ ರೆಸಿಪಿಗಳನ್ನು ನಿಮಗೆ ನಿಮ್ಮ ಹತ್ರ ಬಂದು ತಲುಪೋ ಹಾಗೆ ಮಾಡ್ಕೊಳ್ಳಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಇವತ್ತಿನ ರೆಸಿಪಿ. ನೋಡಿ, ಈ ಥರ ಹೀರೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಗ್ಯಾಸಲ್ಲಿ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ, ಅದು ಬಿಸಿಯಾಗಲಿ. ಅದು ಬಿಸಿ ಆಗ್ತಾ ಬರುವಾಗ ನಾವು ಒಂದು 3 ಟೇಬಲ್ ಸ್ಪೂನಷ್ಟು ಅಂದಾಜಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಬಂತು, ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ, ಒಂದು 10 ಹೆಸಳು ಕರಿಬೇವನ್ನು ಹಾಕ್ಕೊಳ್ಳೋಣ, 1 ಟೀ ಸ್ಪೂನ್ ಫೈನ್ಲಿ ಚಾಪ್ಡ್ ಗಾರ್ಲಿಕನ್ನು ಹಾಕ್ಕೊಳ್ಳೋಣ. ಅದು ಈ ಥರ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಈಗ ನಾವು ಕಟ್ ಮಾಡಿರುವ ಹೀರೆಕಾಯನ್ನು ಹಾಕ್ಕೊಳ್ಳೋಣ. ಓಕೆ, ಹೀರೆಕಾಯಿ ನೀರು ಬಿಡ್ತದೆ, ಆದರೂ ಕೂಡ ನಾವು ಮಡಿಕೆಯಲ್ಲಿ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಓಕೆ, ಇದನ್ನು ಈಗ ಉಪ್ಪು ಈಗ ಹಾಕೋದು ಬೇಡ, ಮತ್ತು ಬೇಳೆ ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕ್ಲಿಕ್ಕುಂಟಲ್ಲ ಅದ್ರ ಜೊತೆನೇ ಹಾಕಿ ಬೇಯಿಸೋಣ. ಈಗ ಹಾಗೆ ಉಪ್ಪು ಹಾಕದೆ ಇದನ್ನು ಬೇಯಿಸೋಣ. ಅದು ಹೀರೆಕಾಯಿ ಬೇಯ್ತಾ ಇರಲಿ. ಇಲ್ಲಿ ನಾನೊಂದು 4 ಮುಷ್ಟಿಯಷ್ಟು ಬೇಳೆನ ನೆನೆ ಹಾಕಿದ್ದೆ. ಸೊ ಅದಕ್ಕೆ ಈಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ, ರುಚಿಗೆ ತಕ್ಕ. ಈಗ ಇಲ್ಲಿ ಹಾಕಿರ್ತೇನೆ. ಓಕೆ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರ್ಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕ ಹಸಿಮೆಣಸಿನಕಾಯಿನ ಕಟ್ ಮಾಡೋಣ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ತೇನೆ. ಈರುಳ್ಳಿನೆಲ್ಲ ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮತ್ತು ಟೊಮೆಟೊನ ರಫ್ಲಿ ಚಾಪ್ ಮಾಡಿದರೆ ಸಾಕು, ಅದು ಕುಕ್ಕರಲ್ಲಿ ಬೆಂದು ಸರಿ ಆಗ್ತದೆ. ಬೆಳಿಗ್ಗೆ ಉಂಟಲ್ಲ ಈ ವಿಡಿಯೋಗಳು ಮಾಡೋದಾಗಲಿ ತುಂಬ ಕಷ್ಟ ಆಗ್ತದೆ. ಏನು ಮಾಡೋದು, ಬೇರೆ ಟೈಮಲ್ಲಿ ಇದು ಆಗೋದಿಲ್ಲ. ಮಕ್ಕಳಿಗೆ ಟಿಫಿನ್ಗೆ ತುಂಬಿಸ್ತಿರ್ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಬೇಳೆ ಸಾರು ಮತ್ತು ಆಲೂಗೆಡ್ಡೆ ಫ್ರೈ ಕೊಡ್ತಾಯಿದ್ದೀನಿ. ಸೊ ಬೇಳೆ ಸಾರು ಹೀರೆಕಾಯಿ ಕಾಂಬಿನೇಷನ್ ಹಾಕಿ ಕೊಡ್ತಾಯಿದ್ದೀನಿ. ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ, ನೋಡ್ಕೋಬೋದು. ಅನ್ನ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ದೈವಡ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಕೂಡ ಉದ್ದಿನಬೇಳೆ ನೆನೆ ಹಾಕಿದ್ದೀನಿ, ಅದನ್ನು ಕಡೀಲಿಕ್ಕೆ ಕೊಟ್ಟು ಎಷ್ಟು ಕೆಲಸ ಉಂಟು ಬೆಳಿಗ್ಗೆ. ಅದಕ್ಕೆ ಯಾವುದು ಅಷ್ಟು ಇದು ಆಗೋದಿಲ್ಲ, ಅದಕ್ಕೆ ಫಟಾಫಟ್ ಅಂತ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದೀನಿ. ಈಗ ಇದನ್ನು ಒಂದು ಗ್ಯಾಸಲ್ಲಿ ಇಟ್ಟೆ, ಕುದಿ ಬರುವಾಗ ಲಿಡ್ಡನ್ನು ಕವರ್ ಮಾಡೋಣ. ನೋಡೋಣ ಇದು ಎಲ್ಲಿ ತನಕ ಆಯಿತು ಅಂತೇಳಿ. ಹೀರೆಕಾಯಿ
ಓಕೆ, ಹೀರೆಕಾಯಿ ಇದು ತುಂಬ ಎಳೆತ್ತು ಇತ್ತಲ್ಲ, ಅದು ಬೇಗ ಇದು ಆಗ್ತದೆ. ಇದರ ಬೆಂಕಿ ನಾನು ಬಂದ್ ಮಾಡ್ತೇನೆ, ಮತ್ತು ದಾಲ್ ಒಟ್ಟಿಗೆ ಇನ್ನೊಂದು ಕುದಿ ತೆಗೆದ್ರೆ ಅಲ್ಲಿ ಸರಿ ಆಗ್ತದೆ. ಸೊ ಆಲೂಗೆಡ್ಡೆ ಸಹ ಕಟ್ ಮಾಡಿತ್ತು. ಇದಕ್ಕೆ ನಾನು ಮಸಾಲ, ಇದನ್ನು ನಾನು ಫಿಶ್ ಮಸಾಲ ಏನು ಯೂಸ್ ಮಾಡ್ತೇನೆ. ಅಂದರೆ ಫಿಶ್ ಮಸಾಲಕ್ಕೆ ಇದು ತುಂಬ ವೆರೈಟಿ, ಇದಕ್ಕೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಬಟ್ ಇದು ಆಲೂಗೆಡ್ಡೆಗೆ ಈ ಥರ ಮಸಾಲಾನ ಹಚ್ಚಿ ಫ್ರೈ ಮಾಡಿದರೆ, ತವಾ ಫ್ರೈ ಮಾಡಿದ್ರೆ ತುಂಬ ಒಳ್ಳೆ ಆಗ್ತದೆ, ತುಂಬ ರುಚಿ ಆಗ್ತದೆ. ನನ್ನ ಮಕ್ಕಳಿಗಂತೂ ಇದು ಏನು ಹೇಳ್ತಾರೆ ಬೇಕಾದ್ರೆ ಇಡೀ ದಿನ ಕೊಡ್ತಾಯಿರಿ, ತಿಂತಾನೇ ಇರ್ತಾರೆ. ಅದರಲ್ಲಿ ಚಿಕ್ಕ ಮಗಳು, ಅವಳಿಗೆ ಸಾರಿಗೆ ಹಾಕಿರುವ ಆಲೂಗೆಡ್ಡೆಗಿಂತ ಈ ಥರ ಫ್ರೈ ಮಾಡಿಕೊಡ್ತಾನಲ್ಲ, ತವಾ ಫ್ರೈ, ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ಮಾಡಿಕೊಡ್ತಾನೆ, ಅದು ತುಂಬ ಇಷ್ಟ. ಶಾಲೆಯಲ್ಲಿ ಫ್ರೆಂಡ್ಸ್ಗಳೆಲ್ಲ ಅದನ್ನೇ ಹೇಳ್ತಾರಂತೆ, ಆಲೂಗೆಡ್ಡೆ ಫ್ರೈ ತಗೊಂಡು ಬಾ ಅಂತೇಳಿ. ಬರೀ ವೆಜ್ ಅಲ್ಲ, ಅದಕ್ಕೋಸ್ಕರ. ಸೊ ಇದನ್ನು ಕೂಡ ಆಯಿತು. ಈಗ ವಡೆಗೆ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೋಬೇಕು, ರೆಡಿ ಮಾಡ್ಕೊಳ್ತಾನೆ. ಈಗ ಕುಕ್ಕರ್ ಒಳ್ಳೆ ಕುದಿ ಬಂತು. ಈಗ ಕುಕ್ಕರನ್ನು ಮುಚ್ಚೋಣಂತೆ. ಇದನ್ನು ಮುಚ್ಚಿ ಕೇವಲ 2 ವಿಷಲ್ ಬರಿಸಿದರೆ ಸಾಕು, ಹೆಚ್ಚು ಬೇಕಾಗಿಲ್ಲ. ಉದ್ದಿನ ಬೇಳೆಗೆ ಸ್ವಲ್ಪ ಉಪ್ಪು ಹಾಕಿ ನಾನು ರುಬ್ಕೊಳ್ತೇನೆ. ಕುಕ್ಕರ್ 2 ವಿಸಿಲ್ ಆಯಿತು, ಬಂದ್ ಮಾಡಿದೆ. ಇದನ್ನು ಕೂಡ ಒಡೆದು ರೆಡಿ ಆಯಿತು. ಸೊ ದಹಿ ವಡೆಗೆ ಸಹ ಮಸಾಲ ರೆಡಿ ಮಾಡಿಟ್ಕೊಂಡೆ. ಇನ್ನು ಅದನ್ನು ಫ್ರೈ ಮಾಡಿದ್ದಾಯಿತು. ಫಸ್ಟ್ ಅನ್ನ ಒಂದು ಸ್ಟೇನ್ ಮಾಡೋಣ ಅಂತ ಇದ್ದೀನಿ. ಸೊ ಇದರ ಒಂದು ಕಡೆಯಿಂದ ವಡೆ ಇಟ್ಟಿದ್ದೀನಿ, ಒಂದು ಕಡೆಯಿಂದ ದಾಲ್ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು, ದಾಲು ಒಳ್ಳೆ ಮಾಡಿ 2 ವಿಸಿಲ್ಗೆ ಒಳ್ಳೆಯಾಗಿ ಬೆಂದಿದೆ. ಈಗ ಇದನ್ನು ಈ ಬೆಂದಿರೋ ಹೀರೆಕಾಯಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿ. ಉಪ್ಪು ಖಾರನ ಒಂದು ಸರಿ ನೋಡೋಣ. ದಾಲ್ ಇದು ಇಷ್ಟು ದಪ್ಪ ಉಂಟು, ಮತ್ತು ಇದು ಸ್ವಲ್ಪ ಹೊತ್ತು ನಂತರದ್ದು ತಣ್ಣಗಾಗ್ತವರೆಗೂ ದಾಲ್ ದಪ್ಪನೇ ಆಗ್ತದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ಗೆ ನಾನು ಸ್ವಲ್ಪ ತೆಳು ಇಟ್ಟಿದ್ದೀನಿ. ಮತ್ತು ಇದು ತೆಳು ಇದ್ದರೂ ಕೂಡ ತುಂಬ ಚೆನ್ನಾಗುತ್ತೆ. ವೈಟ್ ರೈಸ್ ಜೊತೆ ಅಂತೂ ಹೇಳಿ ಮಾಡಿಸಿದ್ದ ಬೇಳೆ ಸಾರು ಅಂತಲೇ ಹೇಳ್ಕೊಬೋದು. ಹೀರೆಕಾಯಿ ಬೇಳೆ ಸಾರು ಪುನಃ ಮರಿತಾ ಇದ್ದೀನಿ. ಇದರದ್ದು ಉಪ್ಪು ನೋಡ್ತೇವೆ, ಸ್ವಲ್ಪ ಉಂಟು. ಸೂಪರಾಗಿದೆ ಸಾರಂತೂ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇವತ್ತಿನ ನಮ್ಮ ಹೀರೆಕಾಯಿ ಮತ್ತು ಬೇಳೆ ಸಾರು ಕಂಪ್ಲೀಟ್ ಆಗುತ್ತೆ. ಕುದಿ ಬರಲಿ. ಸಾರು ಒಳ್ಳೆ ಕುದಿ ಬಂತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ ನಂತರ ಈಗ ಬೆಂಕಿನ ಬಂದ್ ಮಾಡೋಣ. ಯಾಕೆ ಮಡಿಕೆಯಲ್ಲಿ ಅಲ್ಲೇ ಕುದಿ ಬರ್ತದಲ್ಲ, ಅಲ್ಲೇ ಅದರ ಫ್ಲೇವರೆಲ್ಲ ಬಿಡ್ತದೆ ಕೊತ್ತಂಬರಿ ಸೊಪ್ಪುದು. ಬಂದ್ ಮಾಡೋಣ. ಸೊ ಇದರಲ್ಲಿ ಇದಾಗ್ತದೆ. ಸೊ ದಾಲ್ ಸಹ ಆಯಿತು ನಮ್ಮದು. ವಡೆ ಕೂಡ ರೆಡಿ ಬರ್ತಾ ಉಂಟು. ವಡೆ ಇಲ್ಲ ಆಲ್ರೆಡಿ ಸ್ವಲ್ಪ ಹಾಕಿ ಆಗಿದೆ. ಇನ್ನೊಂದು ರೌಂಡ್ ಫ್ರೈ ಆದರೆ ನಮ್ಮ ತಿಂಡಿ ಸಹ ಆಗ್ತದೆ. ಗಂಟೆ ನೋಡ್ಬೋದು, ನೋಡಿ ಇಲ್ಲಿ 8 ಗಂಟೆಗೆ 10 ನಿಮಿಷ 5 ಗಂಟೆಗೆ ಎದ್ದಿದ್ದೀನಿ. ಆದರೂ ಕೂಡ ಮನೆ ಕೆಲಸ ಆಗ್ತಾಯಿಲ್ಲ. ಒಂದು ಸರಿ ಬೆಳಿಗ್ಗೆದೆಲ್ಲ ರೆಡಿ ಮಾಡಿ ಕೊಟ್ಟರೆ ಉಂಟಲ್ಲ, ಅಲ್ಲಿಗೆ ಪೀಸ್ ಆಫ್ ಮೈಂಡ್. ನೋಡ್ಬೋದು, ಎಲ್ಲರೂ ತಿಂಡಿಗೆ ಕೂತ್ಕೊಂಡಿದ್ದಾರೆ. ಅವರ ಲಂಚ್ ಪ್ಯಾಕ್ ಆಯಿತು, ಎಲ್ಲ ಆಯಿತು. ಈಗ ಗಂಟೆ ಬಂದು 8:05. ತಿಂಡಿ ತಿಂದು ಅವರನ್ನು ರೆಡಿ ಮಾಡಿ ಹೊರಟಿ ಬಂದ ನಂತರ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ಅಷ್ಟು ತನಕ ನಮಸ್ಕಾರ, ಬಾಯ್. ಹಲೋ, ನಮಸ್ಕಾರ ಎಲ್ಲರಿಗೂ. ನೋಡಿ, ಬೆಳಗ್ಗೆಯಿಂದ ಬ್ಯುಸಿ ಇದ್ದು ಮಕ್ಕಳನ್ನು ಬಿಟ್ಟು ಬಂದ ನಂತರ ಬ್ಯುಸಿ ಇದ್ದೆ. ಈಗ ಊಟದ ಸಮಯ, ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ನೋಡ್ಬೋದು, ಒಂದು ಮಡಿಕೆ ಮಾಡಿದ ಸಾರು ಎಷ್ಟಿದೆ. ಇನ್ನು ಮಕ್ಕಳಿಗೆ ಸಾಯಂಕಾಲ ಊಟಕ್ಕೆ ಬಂದರೆ ಸರಿಯಾಗ್ತದೆ. ಒಂದು ಮಡಿಕೆ ಸಾರು ಪುನಃ ದಿನ ಮಾಡಬೇಕು ಅಡುಗೆ, ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ. ಸೊ ಇದು ಹೀರೆಕಾಯಿ ಮತ್ತು ಬೇಳೆಯ ಫೀಡ್ಬ್ಯಾಕ್ ಕೊಡಬೇಕಲ್ಲ, ಅದಕ್ಕೆ ನಾನು ಈಗ ಮಧ್ಯಾಹ್ನ ಊಟದ ಟೈಮಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇದರ ಫೀಡ್ಬ್ಯಾಕ್ ಕೊಡ್ತೇನೆ. ಮೊದಲು ಹೀರೆಕಾಯಿ ತಿಂತಾಯಿದ್ದೀನಿ. ಈ ಬೇಳೆ ಸಾರಿಗೆ ಹೀರೆಕಾಯಿ ಹಾಕಿ ಮಾಡಿದರೆ ಎಷ್ಟು ಒಳ್ಳೆ ಆಗ್ತದೆ ಹೇಳಿದರೆ, ನಾನದು ಹೇಳಿ ಪ್ರಯೋಜನ ಇಲ್ಲ. ಅದನ್ನು ನೀವೇ ಟ್ರೈ ಮಾಡಿದರೆ ಮಾತ್ರ ಗೊತ್ತಾಗೋದು. ತುಂಬ ಒಳ್ಳೆಯಾಗಿದೆ.
ಒಮ್ಮೆ ನೀವು ಟ್ರೈ ಮಾಡಿ. ನನ್ನ ಮಕ್ಕಳನ್ನ ಬಿಟ್ಟು ಬಂದ ನಂತರ ಅದೇ ನಾವು 5 ಗಂಟೆಗೆ ಇದ್ದರೆ ನಾನು 8:30 ತನಕ ನಾನ್ ಸ್ಟಾಪ್ ಕೆಲಸ ಇರುತ್ತೆ. ಸೊ ಅದಕ್ಕೆ ಸರಿ ಮಾತಾಡೋಕ್ಕೆಲ್ಲ ಸಿಕ್ಕೋದಿಲ್ಲ. ಸೊ ರೆಸ್ಟ್ ಮಾಡಿದ್ದೆ 9:30ಇಂದ 11:30 ತನಕ. ಅದ ನಂತರ ನಾನು ಮೀನು ಕಟ್ ಮಾಡೋದು, ಕಿಚನೆಲ್ಲ ಸರಿ ಮಾಡಿ ಸೆಟ್. ಯಾರಪ್ಪ ಇದು ರಾಂಗ್ ಟೈಮೆಲ್ಲ ಕಾಲ್ ಮಾಡೋದು. ಅದನ್ನೆಲ್ಲ ಸೆಟ್ ಎಲ್ಲ ಮಾಡಿ ಮತ್ತು ಈಗ ಊಟಕ್ಕೆ ಕೂತ್ಕೊಂಡು ಗಂಟೆ ಬಂದು 1:05 ಆಯಿತು. ಸೊ ಈಗೊಂದು ಊಟ ಕೂತ್ಕೊಳ್ಳುವಾಗಲೂ ಒಂದು ಇದರ ಫೀಡ್ಬ್ಯಾಕ್ ಕೊಡ್ತೇನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇನೆ ವಿಡಿಯೋ. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಹಾಗೆ ಆಗಬೇಕು. ಹೋಪ್ ಅಂತಲ್ಲ, ಹಾಗೆ ಆಗ್ತದೆ. ಒಂದು ಸರಿ ಟ್ರೈ ಮಾಡಿ ಮತ್ತು ಗೊತ್ತಾಗುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಟ್ರೈ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಇವತ್ತು ಬಂದು 24ನೇ ತಾರೀಕು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಇದನ್ನು ಅಪ್ಲೋಡ್ ಮಾಡ್ತೇನೆ. ನೋಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.